ಸಭೆಯಲ್ಲಿ ಮಹತ್ವದ ನಿರ್ಧಾರವನ್ನ ಕೈಗೊಳ್ಳಲಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು. ಉಪಸಮಿತಿ ಮತ್ತು ತಜ್ಞರ ಸಮಿತಿಯ ಬಗ್ಗೆ ನಡೆಯಲಿದೆ ಚರ್ಚೆ. ವಿಶೇಷ ಅಧಿವೇಶನ ಕರೆಯುವ ಬಗ್ಗೆ ಚರ್ಚೆಯನ್ನ ಮಾಡ್ತಾರಾ ಸಿದ್ದರಾಮಯ್ಯನವರು ಅನ್ನುವಂತ ಒಂದು ಪ್ರಶ್ನೆ. ಜಾತಿ ಗಣತಿ ವರದಿಯ ಸಮೀಕ್ಷೆ ವೈಜ್ಞಾನಿಕವಾಗಿಲ್ಲ, ಅವೈಜ್ಞಾನಿಕವಾಗಿದೆ ಅಂತ ಒಂದು ಕಡೆ ವಾಗ್ದಾಳಿಯನ್ನ ನಡೆಸ್ತಾ ಇರುವಂತದ್ದು. ಹಿರೇಕೆರೂರಲ್ಲಿ ಮಾಜಿ ಸಚಿವ ಬಿಸಿ ಪಾಟೀಲ್ ವ್ಯಂಗ್ಯವಾಡಿದ್ದಾರೆ. ಈಗ ನಮ್ಮ ಮನೆಗೆ ಬಂದು ಎಷ್ಟು ಜನ ಲಿಂಗಾಯತರಿದ್ದೀರಿ ಅಂತ ಯಾರಾದ್ರೂ ಕೇಳಿದ್ದಾರಾ ಬಂದು ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆ ಮಾಡಿದ್ದಾರೆ. ನಮ್ಮ ಪಠಾಣವರ ಮನೆಗೆ ಹೋಗಿ ಕೇಳಿದ್ದಾರಾ? ಸದ್ಯಕ್ಕೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಲಿಂಗಾಯತರೆಷ್ಟಿದ್ದೀರಿ, ಕುರುಬ್ರೆಷ್ಟಿದ್ದೀರಿ ಅಂತ ಬರ್ಸ್ಕೊಂಡು ಹೋಗಿದ್ದಾರಾ ಅನ್ನುವಂತ ವಿಚಾರವಾಗಿ ವಾಗ್ದಾಳಿಯನ್ನ ನಡೆಸಿರುವಂತದ್ದು. ಕಟ್ಟೆ ಮೇಲೆ ಕೂತ್ಕೊಂಡು ಶಾನ್ಭೋಗಿ ಮಾಡಿಕೊಂಡು ಊರಲ್ಲಿ ಲಿಂಗಾಯತ ಎಷ್ಟಿದ್ದೀರಿ, ಕುರುಬ್ರೆಷ್ಟಿದ್ದೀರಿ ಬರೆದುಕೊಂಡು ಅಳಿಸಿದ ವರದಿ ತಂದ್ರೆ ಒಪ್ಬೇಕಾ ಅನ್ನುವಂತಹ ವಿಚಾರವನ್ನ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ನೀವು ಮಾಡುವ ಜಾತಿ ಗಣತಿ ವರದಿಯ ಸಮೀಕ್ಷೆ ಸರಿಯಿಲ್ಲ, ವೈಯಕ್ತಿಕ ಲಾಲಸೆ ನಿಮ್ಮ ಕುರ್ಚಿಯ ಭದ್ರತೆ ಮಂಡನೆ ಮಾಡ್ತಿರೋದು. ಇದೊಂದು ಹಳಸಿದ ವರದಿಯಾಗಿದೆ. 2013-14ರಲ್ಲಿ ಫ್ರೆಶ್ ಇತ್ತು, ಆವಾಗಲೇ ಮಂಡನೆ ಮಾಡಬೇಕಾಗಿತ್ತು. ನಿಮ್ಮ ಕುರ್ಚಿ ಅಲ್ಲಾಡ್ತಿದೆ ಅಂತೇಳಿ ಡೈವರ್ಟ್ ಮಾಡಿದ್ರೆ ನಾವು ಒಪ್ಪಲ್ಲ ಅಂತ ವಾಗ್ದಾಳಿಯನ್ನು ನಡೆಸಿರುವಂಥದ್ದು. ಆದರೆ ಮಾಡಿದಂಥ ಜಾತಿ ಗಣತಿ ವರದಿ ಸಮೀಕ್ಷೆ ವೈಜ್ಞಾನಿಕ ಆಗಿಲ್ಲ. ಯಾವ ಜಾತಿಗೂ ಅನ್ಯಾಯ ಆಗಬಾರ್ದಲ್ಲ. ಈಗ ಆಯಿತು, ಈಗ ನಮ್ಮ ಮನೆಗೆ ಬಂದು ನಿಮ್ಮ ಮನೇಲಿ ಎಷ್ಟು ಜನ ಇದ್ದೀರಿ ಲಿಂಗಾಯತರು ಅಂತ ಯಾರನ್ನ ಕೇಳಿದ್ರಾ? ಈಗ ಇಲ್ಲಿ ನಮ್ಮ ಅಲ್ತಾಫ್ ಖಾನ್ ಪಠಾಣ್ ಮನೆಗೆ ಹೋಗಿ ಕೇಳಿದ್ದಾರೆ ಎಷ್ಟು ಜನ ಇದ್ದಾರೆ ಅಂತ. ಹನುಮಂತಪ್ಪನ ಮನೆಗೆ ಹೋಗಿ ಕೇಳಿದ್ದಾರೆ ಎಷ್ಟು ಜನ ಇದ್ದೀರಿ ನಿಮ್ಮ ಮನೆಗೆ ಅಂತ. ಮನೆಗೆ ಹೋಗಿ ಸಮೀಕ್ಷೆಯನ್ನು ಮಾಡಬೇಕಲ್ಲ. ಪ್ರತಿಯೊಂದು ಮನೆಗೆ ಹೋಗಿ ಸಮೀಕ್ಷೆ ಮಾಡಿ ಈ ಊರಲ್ಲಿ ಇಂತಿಂಥ ಜಾತಿಯವರು ಇಷ್ಟಿಷ್ಟಿದ್ದಾರೆ, ಈ ಊರಾಯಿತು ಈ ತಾಲೂಕಲ್ಲಿ ಇಷ್ಟಿದ್ದಾರೆ, ಈ ಜಿಲ್ಲೆಯಲ್ಲಿ ಇಷ್ಟಿದ್ದಾರೆ, ರಾಜ್ಯದಲ್ಲಿ ಇಷ್ಟಿದ್ದಾರೆ ಅನ್ನೋದು ಬೇಕು. ಸುಮ್ಮನೆ ಕಟ್ಟಿ ಮೇಲೆ ಕೂತ್ಕೊಂಡು ಶಾನ್ಭೋಗಿ ಮಾಡ್ಕೊಂಡು ಇಲ್ಲ ಈ ಊರಿಗೆ ಎಷ್ಟಿದ್ದಾರೆ ರೀ, ಲಿಂಗಾಯತರು ಎಷ್ಟಿದ್ದಾರೆ ರೀ, ಕುರುಬ್ರು ಎಷ್ಟಿದ್ದಾರೆ ರೀ, ಮುಸ್ಲಿಮ್ಸ್ ಎಷ್ಟಿದ್ದಾರೆ ಅಂತ ಬರ್ಕೊಂಡು ಹೋಗಿ ಅದನ್ನು ಇವತ್ತು ತಂದು ಯಾವುದೋ ಹಳಿಸಿದ್ದು 2011ರಲ್ಲಾದಂಥ ಜನಗಣತಿಯನ್ನು ತಂದು ಇವತ್ತು ನೀವು ಹೇಳ್ತೀರಿ ಆರ್ಥಿಕ ಮತ್ತು ಸಾಮಾಜಿಕ ಇದಕ್ಕೆ ನಾವು ಮಾಡಿದ್ವಿ. ಆರ್ಥಿಕ ಸಾಮಾಜಿಕ ಮಾಡೋದೇ ಈಗ ಅದನ್ನು ಏನು ಮಾನದಂಡ ಮಾಡ್ತೀರಿ ನೀವು ಮಾಡಿದಂಥ ಜಾತಿ ಗಣತಿ ವರದಿ ಸರಿಯಿಲ್ಲ. ಪುನಃ ಮತ್ತೊಮ್ಮೆ ಜಾತಿ ಗಣತಿ ವರದಿಯನ್ನು ವೈಜ್ಞಾನಿಕವಾಗಿ ಸವಿಸ್ತಾರವಾಗಿ ಪ್ರತಿಯೊಂದು ಮನೆಗಳಿಗೆ ಹೋಗಿ ಮಾಡಿ ಅದೇನು ಬರ್ತದೆ ಅದನ್ನು ನಾವು ಯಾರೂ ವಿರೋಧಿಸಲ್ಲ. ಆದರೆ ಈಗ ನೀವೇನು ಮಂಡನೆ ಮಾಡ್ತೀರಿ ಸಂಪೂರ್ಣ ನಿಮ್ಮ ವೈಯಕ್ತಿಕ ಲಾಲಸೆಗೆ, ನಿಮ್ಮ ಅಧಿಕಾರ ಕುರ್ಚಿಯ ಭದ್ರತೆಗೆ, ನಿಮ್ಮ ದುರುಪಯೋಗ, ಈ ಅಧಿಕಾರವನ್ನು ದುರುಪಯೋಗ ಮಾಡ್ಕೊಂಡು ನೀವೇನು ಮಂಡನೆ ಮಾಡ್ತೀರಿ ಇದನ್ನು ನಾವು ಕಡಾಖಂಡಿತವಾಗಿ ವಿರೋಧ ಮಾಡ್ತೀವಿ. ಅಲ್ಲಿ ಯಾವುದು ಮೈನಸ್ ಇಲ್ಲ ಇವ್ರಿಗೆ, ಏನೂ ಇಲ್ಲ. ಹಳಸಿದ ವರದಿಯಪ್ಪ 2011-14 ವರ್ಷದ ಹಿಂದಿನ ವರದಿಯನ್ನು ತಗೊಂಬಂದು ಈಗ ಯಾಕೆ ಕೊಡ್ತೀರಿ? ಸಿದ್ದರಾಮಯ್ಯನವರು ನೀವು 13-18ರವರೆಗೂ ಮುಖ್ಯಮಂತ್ರಿ ಆಗಿದ್ರಲ್ಲ, ಆವಾಗ ಮಂಡನೆ ಮಾಡ್ಬೋದಿತ್ತಲ್ಲ.